ಗೆಲ್ತಾರೆ. 14 ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆನೂ ಸೋಲ್ತಾರೆ. 14ರಲ್ಲಿ 12 ಸೀಟ್ ಗೆಲ್ಲೋದು ನಿಶ್ಚಿತ. 28 ಲೋಕಸಭಾ ಕ್ಷೇತ್ರದಲ್ಲಿ ನಾನು ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೇನೆ, 22 ಲೋಕಸಭಾ ಕ್ಷೇತ್ರ ಗೆದ್ದೇ ಗೆಲ್ತೇವೆ ಅಂತ. ಆ ಗೆದ್ದ ಮೇಲೆ ಕಾಂಗ್ರೆಸ್ ಜೆಡಿಎಸ್ ಅಲ್ಲಿರುವಂಥ ಭಿನ್ನಾಭಿಪ್ರಾಯಗಳು 100 ಪಟ್ಟು ಹೆಚ್ಚಾಗುತ್ತೆ. ಅದರ ಪರಿಣಾಮ ಸರ್ಕಾರದ ಮೇಲೆ ಆಗುತ್ತೆ ಅನ್ನೋದು ಎಲ್ಲರೂ ನಿರೀಕ್ಷೆ ಮಾಡ್ತಾರೆ. ಕಾದ್ ನೋಡೋಣ. ಈಗ ಶಾಸಕರು ನಿಮ್ಮ ಜೊತೆ ಮತ್ತೆ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂತ. ನಾವು ಯಾರನ್ನು ಸಂಪರ್ಕ ಮಾಡಿಲ್ರಿ. ನಾನು ಎಲೆಕ್ಷನ್ ಪ್ರಚಾರದಲ್ಲಿ ನನ್ನದೇ ಆದ ಕೆಲಸದಲ್ಲಿ ನಾನು ತಳ್ಳಿನಾಗಿ. ಅಲ್ಲ, ಈಗ 15ರಿಂದ 20 ಶಾಸಕರು ಅಸಮಾಧಾನವನ್ನ ಬಹಿರಂಗವಾಗಿ ಮೇ 23ರಂದೇ ಹೊರಗೆ ಹಾಕ್ತಾರೆ ಅಂತ ಹೇಳಿ ನಿಮ್ಮ ಆ ತರ ಸುದ್ದಿಗಳಿದೆ. ಕಾದು ನೋಡೋಣ ಏನಾಗಬಹುದು ಅಂತ. ಸರ್, ನಿಮ್ಮ ಪಕ್ಷದಲ್ಲಿ ಬೇರೆ ಬೇರೆ ರೀತಿ ಬದಲಾವಣೆ ಆಗುತ್ತಾ ಅಂತ ಲೋಕಸಭಾ ಚುನಾವಣೆ ಮೇಲೆ? ಕಾದು ನೋಡೋಣ. ಗೆಲ್ತಾರೆ. 14 ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆನೂ ಸೋಲ್ತಾರೆ. 14ರಲ್ಲಿ 12 ಸೀಟ್ ಗೆಲ್ಲೋದು ನಿಶ್ಚಿತ. 28 ಲೋಕಸಭಾ ಕ್ಷೇತ್ರದಲ್ಲಿ ನಾನು ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೇನೆ, 22 ಲೋಕಸಭಾ ಕ್ಷೇತ್ರ ಗೆದ್ದೇ ಗೆಲ್ತೇವೆ ಅಂತ. ಆ ಗೆದ್ದ ಮೇಲೆ ಕಾಂಗ್ರೆಸ್ ಜೆಡಿಎಸ್ ಅಲ್ಲಿರುವಂಥ ಭಿನ್ನಾಭಿಪ್ರಾಯಗಳು 100 ಪಟ್ಟು ಹೆಚ್ಚಾಗುತ್ತೆ. ಅದರ ಪರಿಣಾಮ ಸರ್ಕಾರದ ಮೇಲೆ ಆಗುತ್ತೆ ಅನ್ನೋದು ಎಲ್ಲರೂ ನಿರೀಕ್ಷೆ ಮಾಡ್ತಾರೆ. ಕಾದ್ ನೋಡೋಣ. ಈಗ ಶಾಸಕರು ನಿಮ್ಮ ಜೊತೆ ಮತ್ತೆ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂತ. ನಾವು ಯಾರನ್ನು ಸಂಪರ್ಕ ಮಾಡಿಲ್ರಿ. ನಾನು ಎಲೆಕ್ಷನ್ ಪ್ರಚಾರದಲ್ಲಿ ನನ್ನದೇ ಆದ ಕೆಲಸದಲ್ಲಿ ನಾನು ತಳ್ಳಿನಾಗಿ. ಅಲ್ಲ, ಈಗ 15ರಿಂದ 20 ಶಾಸಕರು ಅಸಮಾಧಾನವನ್ನ ಬಹಿರಂಗವಾಗಿ ಮೇ 23ರಂದೇ ಹೊರಗೆ ಹಾಕ್ತಾರೆ ಅಂತ ಹೇಳಿ ನಿಮ್ಮ ಆ ತರ ಸುದ್ದಿಗಳಿದೆ. ಕಾದು ನೋಡೋಣ ಏನಾಗಬಹುದು ಅಂತ. ಸರ್, ನಿಮ್ಮ ಪಕ್ಷದಲ್ಲಿ ಬೇರೆ ಬೇರೆ ರೀತಿ ಬದಲಾವಣೆ ಆಗುತ್ತಾ ಅಂತ ಲೋಕಸಭಾ ಚುನಾವಣೆ ಮೇಲೆ? ಕಾದು ನೋಡೋಣ.